ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಆಗಸ್ಟ್ 12 ರಿಂದ ಆಗಸ್ಟ್ 18 ರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ಮೇಷರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ವಂಶ ಪಾರಂಪರ್ಯ ಜ್ಯೋತಿಷ್ಯರು ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ವೃತ್ತಿ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆ, ವ್ಯಾಪಾರ, ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ. ಇಂದೇ ಕರೆ ಮಾಡಿ. ಸ್ನೇಹಿತರೆ, ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಕೇತುವನ್ನು 6ನೇ ಮನೆಯಲ್ಲಿ ಇರಿಸಿರುವುದರಿಂದ ರಕ್ತದೊತ್ತಡ, ಮಧುಮೇಹ ಅಥವಾ ಸ್ಥೂಲಕಾಯತೆಯ ರೋಗಿಗಳು ತಮ್ಮ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕಾಗುತ್ತದೆ ಮತ್ತು ಸಮಯಕ್ಕೆ ಅನುಗುಣವಾಗಿ ಔಷಧಿಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಅಲ್ಲದೆ ಕೊಲೆಸ್ಟ್ರಾಲ್ ಇದ್ದರೆ ಈ ಸಮಯದಲ್ಲಿ ಅದನ್ನು ನಿಯಂತ್ರಣದಲ್ಲಿಡಲು ಸಹ ನೀವು ಪ್ರಯತ್ನಿಸಬೇಕು. ಇದರಿಂದ ಮಾತ್ರ ನೀವು ಆರೋಗ್ಯಕ್ಕೆ ಸಂಬಂಧಿಸಿದ ಅನೇಕ ಪ್ರಯೋಜನಕಾರಿ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ಈ ವಾರ ನಿಮ್ಮ ಹತ್ತಿರವಿರುವ ಯಾರಾದರೂ ನಿಮ್ಮಿಂದ ಸಾಲವನ್ನು ಕೇಳುವ ಸಾಧ್ಯತೆ ಇದೆ. ಆದ್ದರಿಂದ ಇದೀಗ ಅಂತಹ ಯಾವುದೇ ವ್ಯಕ್ತಿಯನ್ನು ನಿರ್ಲಕ್ಷಿಸುವುದು ನಿಮಗೆ ಉತ್ತಮ. ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ 12ನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವುದರಿಂದ ನಿಮ್ಮ ಆ ಹಣವನ್ನು ನೀವು ಮರಳಿ ಪಡೆಯದಿರುವ ಸಾಧ್ಯತೆ ಇದೆ. ಇದರಿಂದಾಗಿ ನೀವು ನಂತರ ವಿಷಾದಿಸಬಹುದು. ಈ ವಾರ ನೀವು ಮನೆಯ ಶಾಪಿಂಗ್ ಮಾಡಲು ಹೊರಗೆ ಹೋಗುವಿರಿ, ಆದರೆ ಅನಿವಾರ್ಯವಲ್ಲದ ವಿಷಯಗಳಿಗೆ ಹೆಚ್ಚು ಖರ್ಚು ಮಾಡುವ ಮೂಲಕ ನಿಮಗಾಗಿ ಅನೇಕ ಆರ್ಥಿಕ ಸಮಸ್ಯೆಗಳನ್ನು ನೀವು ತರಬಹುದು. ಇದು ಕುಟುಂಬದಲ್ಲಿ ನಿಮ್ಮ ಗೌರವದ ಮೇಲೆ ಪರಿಣಾಮ ಬೀರುತ್ತದೆ. ನಿಮ್ಮ ಕಠಿಣ ಪರಿಶ್ರಮದ ಪೂರ್ಣ ಫಲಿತಾಂಶಗಳನ್ನು ಪಡೆಯಲು ನೀವು ಬಯಸಿದರೆ ನಿಮ್ಮ ಮನಸ್ಸನ್ನು ಸಕಾರಾತ್ಮಕವಾಗಿಡಲು ಪ್ರಯತ್ನಿಸಬೇಕು ಎಂದು ಈ ವಾರ ನೀವು ಅರ್ಥ ಮಾಡಿಕೊಳ್ಳಬೇಕು. ಏಕೆಂದರೆ ಈ ವಾರವು ನಿಮ್ಮ ವೃತ್ತಿಜೀವನಕ್ಕೆ ಸಾಮಾನ್ಯಕ್ಕಿಂತ ಹೆಚ್ಚು ಮಹತ್ವದ್ದಾಗಿದೆ. ಇದರ ಪರಿಣಾಮವಾಗಿ ಈ ಅವಧಿಯಲ್ಲಿ ನೀವು ಅನೇಕ ಹೊಸ ಅವಕಾಶಗಳನ್ನು ಪಡೆಯುವ ಸಾಧ್ಯತೆ ಇದೆ. ಗ್ರಹಗಳ ಶುಭ ಸ್ಥಾನವು ಈ ವಾರ ನಿಮಗೆ ತುಂಬಾ ಅದೃಷ್ಟವಾಗಲಿದೆ. ಇದರೊಂದಿಗೆ ನೀವು ಉನ್ನತ ಶಿಕ್ಷಣ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿದ್ದರೆ ವಾರದ ಮಧ್ಯ ಮತ್ತು ಕೊನೆಯ ಭಾಗವು ನಿಮಗೆ ತುಂಬಾ ಶುಭವೆಂದು ಸಾಬೀತುಪಡಿಸುತ್ತದೆ. ಏಕೆಂದರೆ ಈ ಸಮಯದಲ್ಲಿ ನೀವು ಪ್ರತಿಯೊಂದು ವಿಷಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಲ್ಲಿ ಯಾವುದೇ ತೊಂದರೆಗಳನ್ನು ಎದುರಿಸುವುದಿಲ್ಲ. ಕಳೆದ ವಾರದಂತೆ ಈ ವಾರವು ಮುಂದುವರಿಯುತ್ತದೆ. ಗ್ರಹಗಳ ಬದಲಾವಣೆ ಹೆಚ್ಚಾಗಿ ಇಲ್ಲ. ಶುಕ್ರ ಅಸ್ತನಾಗಿದ್ದಾನೆ. ಹಾಗಾಗಿ ವಾಹನಗಳ ಖರೀದಿ, ಗೃಹ ಖರೀದಿ, ಚಿನ್ನಾಭರಣ ಖರೀದಿ ಮುಂದಕ್ಕೆ ಹಾಕಿ. ವಿದ್ಯಾರ್ಥಿಗಳಿಗೆ ಮಧ್ಯಮ ಫಲ. ಈ ವಾರದ ಕೊನೆಯಲ್ಲಿ ಸೂರ್ಯ ತನ್ನ ಸ್ವಂತ ಮನೆಯಾದ ಸಿಂಹರಾಶಿಗೆ ಹೋಗುತ್ತಾನೆ. ಇದು ನಿಮಗೆ ಅನೇಕ ಲಾಭಗಳನ್ನು ತಂದುಕೊಡುತ್ತದೆ. ಗುರು, ಶನಿ ಇಬ್ಬರೂ ನಿಮಗೆ ಅನುಕೂಲರಾಗಿದ್ದಾರೆ. ಈ ವಾರ ನಿಮಗೆ ಅದ್ಭುತವಾಗಿರಲಿದೆ. ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಪ್ರಮುಖ ಸಮಸ್ಯೆ ಬಗೆಹರಿಯುವುದು, ಕೆಲಸದಲ್ಲಿ ಉತ್ತಮ ಪ್ರಗತಿ ಕಂಡು ಬರುವುದರಿಂದ ಖುಷಿಯಾಗಿರುತ್ತೀರಿ. ಕುಟುಂಬ ಜೀವ ತುಂಬಾ ಚೆನ್ನಾಗಿರಲಿದೆ. ಆರ್ಥಿಕವಾಗಿಯೂ ಈ ವಾರ ಉತ್ತಮವಾಗಿದೆ. ವೈವಾಹಿಕ ಜೀವನ ಚೆನ್ನಾಗಿರಲಿದೆ. ಆರೋಗ್ಯದ ದೃಷ್ಟಿಯಿಂದ ಈ ದಿನ ತುಂಬಾ ಚೆನ್ನಾಗಿರಲಿದೆ. ಈ ವಾರದ ವಿಶೇಷತೆ ಎಂದರೆ ಹಿಮ್ಮೆಟ್ಟುವ ಬುಧವು ಸಿಂಹರಾಶಿಗೆ ಮರುಪ್ರವೇಶ ಮಾಡಲಿದೆ ಮತ್ತು ಅದು ಸೂರ್ಯನನ್ನು ಸಂಯೋಗ ಮಾಡಲಿದೆ. ಈ ವಾರ ಯಾವುದೇ ಪ್ರಮುಖ ಟ್ರೈನ್ಗಳು ಅಥವಾ ಸೆಕ್ಸ್ಟೈಲ್ಗಳು ನಡೆಯುತ್ತಿಲ್ಲ ಮತ್ತು ಬುಧವು ಆಳವಾದ ಹಿಮ್ಮೆಟ್ಟುವಿಕೆಯಲ್ಲಿದೆ. ಈ ಸಾಗಣೆಯು ನಿಮ್ಮ ಸ್ವಂತ ಉದ್ಯಮಗಳಲ್ಲಿ ಕೆಲವು ಕೆಲಸವನ್ನು ಮತ್ತೆ ಮಾಡುವಂತೆ ಮಾಡುತ್ತದೆ. ಕೆಲಸದಲ್ಲಿ ಕೆಲವು ತಿದ್ದುಪಡಿಗಳು ಮತ್ತು ವಿಳಂಬಗಳು ಕಂಡುಬರುತ್ತವೆ, ಆದರೆ ಅದು ನಿಮ್ಮನ್ನು ಉತ್ತಮವಾಗಿ ಮಾಡುವುದನ್ನು ತಡೆಯುವುದಿಲ್ಲ. ನಿಮ್ಮನ್ನು ಸೃಜನಾತ್ಮಕವಾಗಿ ವ್ಯಕ್ತಪಡಿಸಲು ಹೊಸ ಅವಕಾಶಗಳಿವೆ ಮತ್ತು ನೀವು ಮುಂಗಡ ಯೋಜನೆಗಳನ್ನು ಮಾಡಬೇಕು. ಇದರಿಂದ ನೀವು ನಿಮ್ಮ ಕೈಲಾದಷ್ಟು ಮಾಡಬಹುದು. ಈ ವಾರ ಮಕ್ಕಳ ಜೀವನದಲ್ಲಿ ಸೃಜನಾತ್ಮಕ ಘಟನೆಗಳಂತಹ ಹೊಸ ಘಟನೆಗಳನ್ನು ತರುತ್ತದೆ. ಆದ್ದರಿಂದ ನೀವು ಅವರ ಕರಕುಶಲತೆಯನ್ನು ಅಭಿವೃದ್ಧಿಪಡಿಸಲು ಸಮಯವನ್ನು ಕಳೆಯುತ್ತೀರಿ. ಮರ್ಕ್ಯುರಿ ಹಿಮ್ಮೆಟ್ಟುವಿಕೆಯ ತೊಂದರೆಯು ಸಂವಹನ ಸಮಸ್ಯೆಗಳು. ಇದು ನಿಮ್ಮ ಪ್ರೀತಿಯ ಜೀವನದಲ್ಲಿ ಪ್ರತಿಫಲಿಸುತ್ತದೆ ಮತ್ತು ನೀವು ನಿಮ್ಮ ಮಾಜಿ ಜೊತೆ ಭೇಟಿಯಾಗಬಹುದು. ಮಿಥುನ ರಾಶಿಯಲ್ಲಿ ಮಂಗಳ ಸಂಚಾರವು ಸಣ್ಣ ಪ್ರಯಾಣ ಮತ್ತು ಸಂವಹನ ಮತ್ತು ಮಾಧ್ಯಮದಲ್ಲಿ ಯೋಜನೆಗಳ ವ್ಯಾಪ್ತಿಯನ್ನು ಹೆಚ್ಚಿಸುತ್ತದೆ. ನಿಮ್ಮ ಸುತ್ತಮುತ್ತಲಿನ ಜನರು ಮತ್ತು ನಿಮ್ಮ ಒಡಹುಟ್ಟಿದವರೊಂದಿಗಿನ ನಿಮ್ಮ ಸಂವಹನವು ದೃಢವಾಗಿರಬಹುದು, ಆದರೆ ಅವರು ಮನನೊಂದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಮುಂಬರುವ ಯೋಜನೆಗಳ ಬಗ್ಗೆಯೂ ಚರ್ಚೆಗಳು ನಡೆಯಲಿವೆ. ಬೌದ್ಧಿಕ ಅನ್ವೇಷಣೆಗಳು, ಬರೆಯುವ, ಕಲಿಸುವ ಮತ್ತು ಬೋಧಿಸುವ ಬಯಕೆ 3ನೇ ಮನೆಯ ಮೂಲಕ ಈ ಮಂಗಳದ ಸಾಗಣೆಯ ಮುಖ್ಯ ವಿಷಯವಾಗಿದೆ. ಬುಧವು ಹಿಮ್ಮೆಟ್ಟುವಿಕೆಯಲ್ಲಿರುವ ಕಾರಣ ನಿಮ್ಮ ತಾಂತ್ರಿಕ ಸಾಧನಗಳು ದೋಷಪೂರಿತವಾಗುವ ಸಾಧ್ಯತೆಗಳಿರುವುದರಿಂದ ನೀವು ಅವುಗಳನ್ನು ಸಹ ಪರಿಶೀಲಿಸಬೇಕಾಗುತ್ತದೆ. ವಾರ ಪ್ರಾರಂಭವಾದಾಗ ಶುಕ್ರ ಮತ್ತು ಬುಧ ಒಟ್ಟಿಗೆ ಇರುತ್ತದೆ, ಆದರೆ ವಾರದ ಮಧ್ಯದಲ್ಲಿ ಬುಧನು ಶುಕ್ರನನ್ನು ಸಿಂಹದಲ್ಲಿ ಇರಲು ಬಿಡುತ್ತಾನೆ ಮತ್ತು ಕನ್ಯಾ ರಾಶಿಯಲ್ಲಿ ಶುಕ್ರನು ಉತ್ತಮ ಸ್ಥಾನವಲ್ಲ. ಆದ್ದರಿಂದ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಕಾಳಜಿ ವಹಿಸಬೇಕು, ಏಕೆಂದರೆ ಆಹಾರದ ಸಮಸ್ಯೆಗಳ ಸಾಧ್ಯತೆಗಳಿವೆ.
ಹೊಸ ಆಹಾರ ಕ್ರಮವನ್ನು ತೆಗೆದುಕೊಳ್ಳಲು ಮತ್ತು ಹೊಸ ಆರೋಗ್ಯ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ಇದು ಉತ್ತಮ ಸಮಯ. ಆದ್ದರಿಂದ ನಿಮ್ಮ ಆರೋಗ್ಯವನ್ನು ಸುಧಾರಿಸಲು ನೀವು ಬಲವಾದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೀರಿ. ಸಹೋದ್ಯೋಗಿಗಳು ನಿಮ್ಮ ಕಡೆಯಿಂದ ಹೆಚ್ಚಿನ ಸಮರ್ಪಣೆಯನ್ನು ನಿರೀಕ್ಷಿಸುತ್ತಾರೆ, ಆದ್ದರಿಂದ ನಿಮ್ಮ ಕೆಲಸದ ಗುಣಮಟ್ಟವನ್ನು ಸುಧಾರಿಸಲು ಪ್ರಯತ್ನಿಸಿ. ಈ ವಾರ ಅದೃಷ್ಟ ಬಣ್ಣ ಕೆನೆ. ಈ ವಾರ ಅದೃಷ್ಟದ ಸಂಖ್ಯೆ 7. ಈ ವಾರ ಅದೃಷ್ಟದ ದಿನ ಶುಕ್ರವಾರ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಪ್ರತಿದಿನ 41 ಬಾರಿ ಓಂ ರಾಹವೇ ನಮಃ ಎಂದು ಜಪಿಸಿ. ವೀಕ್ಷಕರೇ, ಇದಾಗಿತ್ತು ಮೇಷರಾಶಿಯ ಜಾತಕದವರ ಆಗಸ್ಟ್ 5 ರಿಂದ ಆಗಸ್ಟ್ 11 ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.